ಪವಿತ್ರತೆಯ ಪ್ರತೀಕವಾದ ಭರತ ಭೂಮಿಯಲ್ಲಿ ರಾಮಾಯಣವು ಕೇವಲ ಧರ್ಮ ಕಥೆಯಲ್ಲ, ಅದು ಜೀವನವನ್ನೇ ಬದಲಾಯಿಸುವ ಪಾಠಗಳ ಸಂಕಲನ. ಇಂಥ ಮಹಾಕಾವ್ಯದಲ್ಲಿ ಪುಟ ಪುಟದಲ್ಲೂ ಪ್ರೀತಿ, ಸ್ನೇಹ, ಭಕ್ತಿ, ಶಕ್ತಿ, ಹತಾಶೆ, ನಂಬಿಕೆ, ತಪಸ್ಸು, ಶಾಪಗಳ ತೀಕ್ಷ್ಣತೆಗಳನ್ನು ಒಳಗೊಂಡ ಪ್ರಸಂಗಗಳು ತುಂಬಿವೆ. ಆ ಪೈಕಿ ಋಷ್ಯಮುಖ ಪರ್ವತದ ಕಥಾನಕ ಒಂದು ವಿಶಿಷ್ಟ ಪ್ರಸಂಗ. ಈ ಕಥೆ ಈಗ ನಿಮ್ಮ ಮುಂದೆ. ಹಿಂದೆ ವಾಲಿ ಕಿಷ್ಕಿಂಧ ನಗರದ ಬಲಶಾಲಿ ವಾನರ ರಾಜನಾಗಿದ್ದ. ದೇವತೆಗಳಿಗೆ ಸಮುದ್ರ ಮಥನದ ವೇಳೆಯಲ್ಲಿ ಅಮೃತ ಪಡೆಯಲು ಸಹಕಾರ ಮಾಡಿದ್ದ ಆತ ರಾವಣನನ್ನೂ ಸೋಲಿಸಿದ ಮಹಾಪರಾಕ್ರಮಿ. ಒಂದು ದಿನ ದುಂದುಭಿ ಎಂಬ ಅಸುರ ವಾಲಿಗೆ ಯುದ್ಧದಲ್ಲಿ ತನ್ನನ್ನು ಗೆಲ್ಲುವಂತೆ ಸವಾಲು ಹಾಕಿದ. ಇದಕ್ಕೊಪ್ಪಿದ ಆತ ಯುದ್ಧಕ್ಕೆ ಸಿದ್ಧನಾದ. ಇಬ್ಬರಿಗೂ ಉಗ್ರವಾದ ಯುದ್ಧ ನಡೆಯಿತು. ಕೊನೆಗೆ ವಾಲಿ ದುಂದುಭಿಯನ್ನು ಸೋಲಿಸಿ ಕೊಂದನು. ಈ ವಿಜಯೋತ್ಸಾಹದಲ್ಲಿ ಆತ ಅಸುರನ ಮೃತದೇಹವನ್ನು ಎತ್ತಿ ಸಾಕಷ್ಟು ದೂರಕ್ಕೆ ಎಸೆದನು. ಹಾಗೆ ಎಸೆದಾಗ ದುಂದುಭಿಯ ದೇಹದ ಕೆಲವು ಹನಿ ರಕ್ತವು ಗಾಳಿಯಲ್ಲಿ ಹಾರಿ ಋಷ್ಯಮುಖ ಪರ್ವತದಲ್ಲಿದ್ದ ಮಾತಂಗ ಋಷಿಯ ಆಶ್ರಮದ ಮೇಲೆ ಬಿದ್ದಿತ್ತು. ಆಶ್ರಮದ ಮೇಲೆ ಬಿದ್ದ ರಕ್ತವನ್ನು ನೋಡಿದ ಋಷಿಯು ಕೋಪಗೊಂಡು ತನ್ನ ತಪೋಬಲದಿಂದ ರಕ್ತವು ಬಿದ್ದ ಹಿನ್ನೆಲೆಯನ್ನು ಅರಿತರು. ವಾಲಿಯು ಅಸುರನಾದ ದುಂದುಭಿಯನ್ನು ಕೊಂದಿರುವುದು ಒಳ್ಳೆಯದೇ ಆದರೂ ಆಶ್ರಮದ ಮೇಲೆ ರಕ್ತದ ಹನಿ ಬಿದ್ದುದು ಪಾಪ ಅಲ್ಲದೆ ಅಶುದ್ಧ ಎಂದು ಆಕ್ರೋಶಗೊಂಡ ಮಾತಂಗ ಋಷಿಯು ವಾಲಿಗೆ, ಋಷ್ಯಮುಖ ಪರ್ವತದ ಮೇಲೆ ಕಾಲಿಟ್ಟರೆ ನಿನ್ನ ತಲೆ 1000 ಹೋಳಾಗಲಿ ಎಂದು ಶಾಪವನ್ನು ನೀಡಿದರು. ಇದರಿಂದ ಆ ಪರ್ವತ ವಾಲಿಗೆ ಶಾಪಭೂಮಿ ಆಯಿತು. ಮುಂದೆ ವಾಲಿಯ ಕ್ರೋಧಕ್ಕೆ ಗುರಿಯಾದ ಅವನ ತಮ್ಮ ಸುಗ್ರೀವನು ಜೀವ ಉಳಿಸಿಕೊಳ್ಳಲು 4 ನಿಷ್ಠಾವಂತ ವಾನರರು ಮತ್ತು ಹನುಮಂತನೊಡನೆ ಸೇರಿ ಈ ಋಷ್ಯಮುಖ ಪರ್ವತದ ಮೇಲೆಯೇ ಆಶ್ರಯ ಪಡೆದನು. ಏಕೆಂದರೆ ವಾಲಿಗೆ ಶಾಪವಿರುವುದರಿಂದ ಆತನು ಈ ಪರ್ವತದ ಹತ್ತಿರಕ್ಕೂ ಬರಲಾರ ಎಂಬುದು ಅವರಿಗೆ ತಿಳಿದಿತ್ತು. ಈ ನಡುವೆಯೇ ರಾಮನ ಪತ್ನಿಯಾದ ಸೀತೆಯನ್ನು ರಾವಣನು ಅಪಹರಿಸಿದ ನಂತರ ರಾಮ ಮತ್ತು ಲಕ್ಷ್ಮಣರು ಆಕೆಯ ಹುಡುಕಾಟದಲ್ಲಿ ಇರುವಾಗ ಎದುರಾದ ತಲೆ, ಕುತ್ತಿಗೆ ಇರದ, ಹೊಟ್ಟೆಯಲ್ಲಿ ಗವಿಯಂತಹ ದೊಡ್ಡ ಬಾಯಿ ಇರುವ, ಒಂಟಿ ಕಣ್ಣಿನ ವಿಚಿತ್ರ ಆಕೃತಿಯ ಕಬಂಧ ಎಂಬ ರಾಕ್ಷಸನನ್ನು ಸೋಲಿಸಿದರು. ನಂತರ ಈ ಕಬಂಧನ ಮಾರ್ಗದರ್ಶನದಂತೆ ಋಷ್ಯಮುಖ ಪರ್ವತದ ಕಡೆಗೆ ತೆರಳಿದರು. ಅಲ್ಲಿ ಹನುಮಂತನ ಮೂಲಕ ಸುಗ್ರೀವನ ಸಂಗಮವಾಯಿತು. ಈ ಪವಿತ್ರ ಪರ್ವತದ ಮೇಲೆಯೇ ರಾಮ ಮತ್ತು ಸುಗ್ರೀವರ ನಡುವೆ ಅಗ್ನಿ ಸಾಕ್ಷಿಯಾಗಿ ಸಖ್ಯ ಉಂಟಾಯಿತು. ರಾಮನು ಋಷ್ಯಮುಖಕ್ಕೆ ಪತ್ನಿ ಸೀತೆಯನ್ನು ಅರಸಿ ಬಂದ ವಿಚಾರ ತಿಳಿದ ಸುಗ್ರೀವನಿಗೆ ಈ ಮೊದಲು ತನಗೆ ಸಿಕ್ಕ ಆಭರಣಗಳ ನೆನಪಾಯಿತು. ರಾವಣನ ಕೈಯಲ್ಲಿ ಅಪಹರಣವಾಗುವ ವೇಳೆ ಸೀತೆ ಆಕಾಶ ಮಾರ್ಗದಲ್ಲಿ ಸಾಗುವಾಗ ತನ್ನ ಆಭರಣಗಳನ್ನು ತೆಗೆದು ಭೂಮಿಗೆ ಬಿಸುಟಿದಾಗ ಆ ಆಭರಣಗಳು ಈ ಋಷ್ಯಮುಖ ಪರ್ವತದ ಮೇಲೆ ಬಿದ್ದಿದ್ದವು. ಅವೇ ಸುಗ್ರೀವನಿಗೆ ಸಿಕ್ಕ ಆಭರಣಗಳು. ತನ್ನೆದುರು ಸೀತೆಯ ವಿಚಾರ ಬಂದಾಗ ಆತ ಅವುಗಳನ್ನು ತಂದು ರಾಮನಿಗೆ ತೋರಿಸಿದ. ಸೀತಾದೇವಿಯದೇ ಆದ ಆಭರಣಗಳ ಗುರುತು ಹಿಡಿದ ರಾಮ. ರಾಮಾಯಣದ ಮುಂದಿನ ತಿರುವುಗಳು ಈ ಪರ್ವತದಿಂದ ಪ್ರಾರಂಭವಾಯಿತು. ಸ್ನೇಹಿತರೆ, ಈ ಋಷ್ಯಮುಖ ಕೇವಲ ಪರ್ವತವಲ್ಲ, ಇದು ಧರ್ಮ, ಶಕ್ತಿ, ಶ್ರದ್ಧೆ ಮತ್ತು ಸ್ನೇಹದ ಭಾವನಾತ್ಮಕ ಸಂಧಿ ಬಿಂದುವಾಗಿದೆ. ಇದಿಷ್ಟು ಋಷ್ಯಮುಖ ಪರ್ವತದ ಕಥಾನಕ. ಇನ್ನಷ್ಟು ಕಥೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಿಮ್ಮದೊಂದು ಪುಟ್ಟ ಬೆಂಬಲ ಇದಕ್ಕಿರಲಿ. ಧನ್ಯವಾದಗಳು.